रघुनंदन रघुरघुनंदन रघुवर सेवन रघुपति ಛಾಯನ शतयोजन शतशतयोजन शतधियोजन शतपरिलंघन जय श्री राम। ಹಲೋ ಗೈಸ್, ಎಲ್ಲರೂ ವೆಲ್ಕಮ್ ಟು ಚೆರಿ ಕ್ರಿಯೇಷನ್ಸ್ 27. ಸೊ ಏನಪ್ಪ ಅಂದರೆ ಹನುಮಾನ್ ಮೂವಿ ರಿಲೀಸ್ ಆಗೋಗಿದೆ. ಲಿಟ್ರಲಿ ಹೇಳ್ತೀನಪ್ಪ ಅಂದರೆ ಮೂವಿ ಒಳಗಡೆ ಕರ್ಕೊಂಡು ಹೊರಡ್ತಾರೆ ಅಂತ ಹೇಳ್ಬೋದು. ಇದರ ಒಂದು ಕನೆಕ್ಷನ್ ಹೆಂಗಿದೆ ಅಂದರೆ ನಾನು ರಿಯಲಿ ಹಿಂಗಿರುತ್ತೆ ಅನ್ಕೊಂಡಿದ್ದಿಲ್ಲ. ಮೂವಿ ಟೀಸರ್ ನೋಡಿದಾಗ ಒಳ್ಳೆ VFX ಯೂಸ್ ಮಾಡಿದ್ದಾರೆ ಅಂತ ಗೊತ್ತು. ಇಷ್ಟು ಚಿಕ್ಕ ಬಜೆಟಲ್ಲಿ ಇಷ್ಟೊಂದು ದೊಡ್ಡ VFX ಯೂಸ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಬಟ್ ಆಫ್ಟರ್ವರ್ಸ್ ಸೀಯಿಂಗ್ ಇಷ್ಟು ಚೆನ್ನಾಗಿದೆಯಾ ಅಂತ ನನಗಂತೂ ಗೊತ್ತಾಗಿ ಎಷ್ಟು ಅದ್ಭುತವಾಗಿತ್ತು ಅಂದರೆ ಅಷ್ಟು ಅದ್ಭುತವಾಗಿ ಈಗರ್ಲಿ ಅಂತೂ ವೆಯ್ಟ್ ಮಾಡ್ತಾ ಇದ್ದೆ ಅಂತಲೇ ಹೇಳ್ಬೋದು ಈ ಮೂವಿಗೋಸ್ಕರ. ಅಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ರು. ಯಾಕಂದರೆ ಏನಿದೆ ಈ ಮೂವಿಯಲ್ಲಿ ಅಂತ ಹೇಳಿದ್ರೆ ಅಂತ ಎಲ್ಲರೂ ಹುಡುಕ್ತಾ ಇದ್ರು. ಸೊ ಡೈರೆಕ್ಟರ್ ಎಲ್ಲಿ ಗೆದ್ದಿದ್ದಾನಪ್ಪ ಅಂದ್ರೆ ಕನ್ವಿನ್ಸ್ ಮಾಡ್ತಾನೆ ಜನರನ್ನ. ಅವನ ಕತೆ ಒಳಗಡೆ ಎಲ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾನೆ ಪ್ರಶಾಂತ್ ವರ್ಮಾ ಅವರು. ಸೊ ಪ್ರಶಾಂತ್ ವರ್ಮಾ ಅವ್ರಿಗೆ ಆಡ್ಸ್ ಅಪ್ಪ. ನನ್ನ ತೆಲುಗು ಅಲ್ಲಿ VFX ನ ಚೆನ್ನಾಗಿ ಬಳಸ್ತಾ ಇದ್ದಿದ್ದಪ್ಪ ಅಂದ್ರೆ ರಾಜಮೌಳಿ ಅವರು ಒಬ್ರು ಚೆನ್ನಾಗಿ ಬಳಸ್ತಾ ಇದ್ರು, ಬೇರೆ ಒಬ್ರು ಚೆನ್ನಾಗಿ ಬಳಸ್ತಾ ಇದ್ರು. ಈ ಎಕ್ಸ್ಟ್ರಾರ್ಡಿನರಿಯಾಗಿ ಒಬ್ರು ರಾಜಮೌಳಿ ಅವರು ಚೆನ್ನಾಗಿ ಬಳಸ್ತಾ ಇದ್ರು. ಇವಾಗ ಪ್ರಶಾಂತ್ ವರ್ಮಾ ಅವ್ರು ಸೇರ್ಕೊಂಡಿದ್ದಾರೆ. ಅದು ಕೂಡ ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಮೂವಿ VFX ಅನ್ನ ಬಿಲ್ಡ್ ಮಾಡ್ತಾರೆ. ನೆಗೆಟಿವ್ ಶೇಡ್ ಅನ್ನೋದೇ ಇಲ್ವಾ ಹಂಗಂದ್ರೆ ಈ ಮೂವಿಯಲ್ಲಿ ಅಷ್ಟು ಚೆನ್ನಾಗಿದೆ ಅಂತ ಕೇಳಿದ್ರೆ ಇದು ಆಫ್ಟರ್ ಫಸ್ಟ್ ಹಾಫ್ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಸೆಕೆಂಡ್ ಹಾಫ್ ಆದ್ಮೇಲೆ ಏನೋ ಒಂದು 2 ನಿಮಿಷ 3 ನಿಮಿಷ ಇನ್ನ ಬಿಲ್ಡ್ ಮಾಡ್ಬೋದಾಗಿತ್ತು ಅಂತ ಅನ್ಸುತ್ತೆ. ಮತ್ತೆ ಎಲ್ಲೋ ಒಂದು ಕಡೆ 2 ಕಡೆ 2 ಕಡೆ ಮಾತ್ರ ಗ್ರೀನ್ ಸ್ಕ್ರೀನ್ ಅಂತ ಗೊತ್ತಾಗ್ಬಿಡುತ್ತೆ. ಮಿಕ್ಕಿದ್ ಯಾವುದು ಹಂಗಿರಲ್ಲ, ಅಲ್ಟಿಮೇಟ್ ಆಗಿರುತ್ತೆ. ನಿಜ ಲಿಟ್ರಲಿ ಆಗಿ ಹೇಳ್ತೀನಿ, ಆದಿಪುರುಷ್ ಅವ್ರು ಮಾಡಿದ್ರು VFX 600 ಕೋಟಿ 700 ಕೋಟಿ ಹಾಕಿ. ಇವರು ಜಸ್ಟ್ 50 ಕ್ರೋರ್ಸ್ ಹಾಕಿ ಜಸ್ಟ್ 50 ಇಕ್ಕೊಂಡನ ರೀ. 50 ಕ್ರೋರ್ಸ್ ಇಕ್ಕೊಂಡು ವೆಲ್ ಲೆವೆಲ್ VFX ಮಾಡಿದಾರೆ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಅಲ್ಟಿಮೇಟು ಹನುಮ್ಯಾನ್ ನಮ್ಮ ಎಲ್ಲರಿಗೂ ಕನೆಕ್ಟ್ ಆಗಿರುತ್ತೆ. ನಮ್ಮ ಆಂಜನೇಯ ಅಂತಕ್ಕಂಥದ್ದು, ಆ ಆಂಜನೇಯನ್ನ ನಾವು ಅಷ್ಟು ಚೆನ್ನಾಗಿ ಲಾಸ್ಟಲ್ಲಿ ತೋರಿಸ್ತಾನ್ರಿ. ಆಂಜನೇಯನ ಲಿಟ್ರಲಿ ಕೊಲ್ಲೋಗ್ತೀರ, ಆಂಜನೇಯ ಎದ್ದು ಬರ್ತಾನೆ. ಅಪ್ಪ ಬಟ್ ಕರೆಕ್ಟಾಗಿ ಇನ್ನ ಕ್ಲೀನಿಗೆ ತೋರಿಸ್ಬೋದಾಗಿತ್ತು. ಮತ್ತೆ ಲಾಸ್ಟ್ ಅಲ್ಲಿ ನಮ್ಗೆ ಪಾರ್ಟ್ 2 ಇದೆ ಅಂತ ಕೂಡ ಒಂದು ಲಿಂಕ್ ಕೊಡ್ತಾನೆ, ಹನುಮ್ಯಾನ್ ಪಾರ್ಟ್ 2 ಅಂತ ಹೇಳ್ಬಿಟ್ಟು. ಸೊ ನನಗಂತೂ ಬಹಳನೇ ಖುಷಿ ಆಗೋಯ್ತು. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಇನ್ನೊಂದು ಪಾರ್ಟ್ ಇದೆಯಾ 2025 ಬರ್ತಾ ಇದೆಯಾ ವಾವ್ ಅಂತ ಅನ್ಸ್ತು. ನೋಡ್ತಾ ಇದ್ದಾಗಂತೂ ನಿಮಗೆ ನಿಜವಾಗ್ಲೂ ಬೋರೆ ಹೊಡಿಯಲ್ಲ. ಫ್ಯಾಮಿಲಿ ಸಮೇತ ಹೋಗಿ ನೋಡುವಂತ ಮೂವಿ ಅಪ್ಪ. ಯಾರಿಗೂ ಡಿಸಪಾಯಿಂಟ್ ಆಗಲ್ಲ. ಮಕ್ಕಳು ಕೂಡ ಇಷ್ಟಪಡ್ತಾರೆ. ದೊಡ್ಡ ಹಂಗಾರೆ ಯೂತ್ ಅವ್ರು ಇಷ್ಟಪಡಲ್ಲ ಅಂತ ಕೇಳಬೇಡಿ, ಯೂತ್ ಅವ್ರು ಕೂಡ ಖಂಡಿತವಾಗಿ ಇಷ್ಟಪಡ್ತಾರೆ. ಎಲ್ಲರಿಗೂ ಸೆಟ್ ಆಗುವಂತ ಮೂವಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ಮೀನ್ಸ್ ವಯಸ್ಸಾದ ಅವ್ರು ಕೂಡ ಇಷ್ಟವಾಗುವಂತ ಮೂವಿ ಅಂತ ನಾನು ಡೆಫಿನೆಟ್ ಆಗಿ ಹೇಳ್ತೀನಿ. ಇಂಥ ಮೂವಿಗೆ ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಒಂದು, ಯಾಕಂದ್ರೆ ಇಂಥ ಮೂವಿಗಳು ಬರ್ತಾ ಇರುತ್ತೆ. ಮತ್ತೆ ರಾಮನ ದೇವಸ್ಥಾನ ಏನಿದೆ ಅಯೋಧ್ಯದಲ್ಲಿ, ಸಾರಿ ರಾಮನ ಮಂದಿರಕ್ಕೆ ಪ್ರತಿಯೊಬ್ಬ ಜನರು ಏನು ಟಿಕೆಟ್ ಇಸ್ಕೊಂತಾರಲ್ಲ ಆ ಟಿಕೆಟ್ ಅಲ್ಲಿ 5 ರೂಪಾಯಿ. ಇವಾಗ ನಾನೊಂದು ಟಿಕೆಟ್ ಇಸ್ಕೊಂತೀನಿ, ಈ ಟಿಕೆಟ್ ಇಂದ 5 ರೂಪಾಯಿ, ಇನ್ನೊಬ್ಬನ ಇಸ್ಕೊಂತೀನಿ, ಇನ್ನು ಆ ಟಿಕೆಟ್ ಇಂದ 5 ರೂಪಾಯಿ. ಆ ಪ್ರತಿಯೊಬ್ಬ ಮನುಷ್ಯನಿಂದ 5 ರೂಪಾಯಿ ಎತ್ಕೊಂಡೋಗಿ ನಮ್ಮ ಅಯೋಧ್ಯ ಮಂದಿರಕ್ಕೆ ಕೊಡ್ತಾ ಇದ್ದಾರೆ. ಈ ವಿಷಯ ಕೇಳಿ ನನಗಂತೂ ಬಹಳನೇ ಖುಷಿ ಆಯಿತು. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ದಾಗ ಈ ವಿಷಯ ಗೊತ್ತಾಗಿದ್ದು. ನಮ್ಮ ಮಕ್ಕಳಿಗೆ ನಾವು ರಾಮಾಯಣ ಮಹಾಭಾರತ ಭಗವದ್ಗೀತೆಯನ್ನೇ ಕಳಿಸ್ಕೊಟ್ಟಿಲ್ಲ. ಸೊ ಈಗಿನ ಕಾಲದಲ್ಲಿ ದೊಡ್ಡವರೆಲ್ಲ ಏನಾಗ್ಬಿಟ್ಟಿರೋ ಅವ್ರಿಗೆ ಗೊತ್ತಿರಲ್ಲ. ಇನ್ನು ಮಕ್ಕಳಿಗೆ ಎಲ್ಲಿ ಕೆಲ್ಸ್ಕೊಡ್ತಾರೆ. ಏನೇನೋ ಒಂದು ಡೌಟ್ ಕೇಳ್ದೆ, ಒಂದು ಪೂಜೆ ಮಾಡ್ತಾ ಇದ್ದೀವಿ, ಏನಕ್ಕಮ್ಮ ಇದು ಮಾಡೋದಂದ್ರೆ ಸುಮ್ಮನೆ ಇದು ಮಾಡ್ತಾ ಇದ್ದೀರಿ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟು ಬಿಟ್ಬಿಡ್ತಾರೆ. ಅದ್ರ ಹಿಂದೆ ಏನು ಎಥಿಕ್ಸ್ ಇದೆ, ಏನು ಈ ಥರ ಹೋದ್ರೆ ನಮ್ಮ ಸಂಸ್ಕೃತಿ ಎಲ್ಲಿ ಉಳಿಯುತ್ತೆ. ಸೊ ಅದರಿಂದ ಇಂಥ ರಾಮಾಯಣ ಮಹಾಭಾರತದೆಲ್ಲ ಹೇಳ್ಕೊಡ್ತಾ ಇರ್ಬೋದು. ಇವಾಗ ಹನುಮಾನ್ ಬಂದಿದೆ, ದಯವಿಟ್ಟು ಮಕ್ಕಳನ್ನ ಕರ್ಕೊಂಡೋಗಿ. ಸೊ ಮೀನ್ಸ್ ಇದು ಏನು ರಾಮಾಯಣ ಮಹಾಭಾರತ ಬಗ್ಗೆ ಹೇಳ್ಕೊಡ್ತಾ ಇಲ್ಲ, ಹನುಮಂತನ ಒಂದು ಮೇಲೆ ಒಂದು ಪ್ರೀತಿ ಹುಟ್ಟುತ್ತೆ. ಅವಾಗ ಆ ಹನುಮಂತನ ಸ್ಟೋರಿನ ಕೇಳಕ್ಕೆ ಆ ಮಕ್ಕಳು ಇಷ್ಟಪಡ್ತಾರೆ. ಒಂದು ಕಡೆಯಿಂದ ಅಟ್ರಾಕ್ಟಿವ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಮಕ್ಕಳನ್ನ. ಅದಕ್ಕೆ ಈ ಮೂವಿಯನ್ನ ಕರ್ಕೊಂಡು ಹೋಗಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನನಗಂತೂ ಬಹಳನೇ ಇಷ್ಟ ಆಯ್ತು. ನೆಗೆಟಿವ್ ಪಾರ್ಟ್ಸ್ ಅಲ್ಲಲ್ಲಿ ಏನೋ ಅಷ್ಟೊಂದಿಲ್ಲ, ಏನೋ ಸಿಂಪಲ್ ಆಗಿ
ಜಸ್ಟ್ ಒಂದು ನಿಮಗೆ ಒಂದು 5 ಮಿನಿಟ್ಸ್ ಟೋಟಲ್ ಮೂವಿಯಲ್ಲಿ ತಗೊಂಡ್ರೆ ಒಂದು 5 ಮಿನಿಟ್ಸ್ ಏನೋ ನಿಮಗೆ ಅಲ್ಲಲ್ಲೇ ಸೇರಿಸಿ 5 ಮಿನಿಟ್ಸ್ ತಗೊಂಡ್ರೆ ಏನೋ ಒಂಥರ ಇರ್ಬೋದು. ಬಿಕ್ಕಿದ್ದಪ್ಪ ಇಂಟರ್ವೆಲ್ ಬ್ಯಾಂಗು ಮತ್ತು ನಮ್ಮ ಕ್ಲೈಮ್ಯಾಕ್ಸ್ ಇದೆಯಲ್ಲ ಕಳಿಸ್ಬಿಟ್ರು. ಪ್ರಶಾಂತ್ ವರ್ಮಾ ಅವ್ರಿಗೆ ಹೈಲೈಟ್ ಆಫ್ ದ ಡೇ ಅಪ್ಪ. ಸೈಕೋ. ಮತ್ತು ಹೀರೋ ಆದ ನಮ್ಮ ಹನುಮಾನ್ ಮೂವಿಗೆ ನಿಜ ಅವರು ಇಂದ್ರಾ ಮೂವಿಯಲ್ಲಿ ನಾನು ನೋಡಿದ್ರೆ ಅವ್ರಿಗೆ ಇಷ್ಟೇ ಇದ್ರು ಅವರು. ಇವಾಗ ಎಂಥ ಹನುಮಾನು, ಜಾಂಬಿ ರೆಡ್ಡಿ ಇಂಥ ಮೂವಿಗಳು, ಓ ಬೇಬಿ ಆ ಥರ ಈ ಥರ ಫಿಲಿಮ್ಸ್ ಒಳ್ಳೆ ಫಿಲಿಮ್ಸ್ ನಾನು ಅವ್ರು ನೋಡಿರೋ ಫಿಲಿಮ್ಗಳೆಲ್ಲ ನನಗೆ ಭಾಳ ಇಷ್ಟವಾಗಿರ್ತಕ್ಕಂಥ ಫಿಲಿಮ್. ಈ ನಡುವೆ ಏನಾಗೋಗಿದೆ ಅಂದರೆ ಒಬ್ಬ ರಿವ್ಯೂವರ್ ಮಾತು ಕೇಳಿಕೊಂಡು ನಾವು ಫಿಲಿಮ್ಸ್ಗೆ ಹೋಗೋದಾ ಬೇಡ ಅಂತ ಡಿಸೈಡ್ ಮಾಡ್ತೀರಿ. ಈ ಥರ ಚೆನ್ನಾಗಿರೋ ಮೂವಿಗಳು ಎಷ್ಟೋ ಫ್ಲಾಪ್ ಆಗೋಗಿದೆ. ನಾನು ಈಗ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರಲ್ಲಿ ಒಂದು ಮೂವಿ ನೋಡಿದ್ದೆ, ಮತ್ತು ಜಿಯೋ ಸಿನಿಮಾಲೊಂದು ಆ್ಯಪಲ್ಲಿ ಒಂದು ಮೂವಿ ನೋಡಿದೆ. ಹೆಸರು ಗುರ್ತು ಬರ್ತಾ ಇಲ್ಲ. ಲಿಟ್ರಲಿ ಎಷ್ಟು ಅದ್ಭುತವಾಗಿತ್ತು ಅಂದರೆ ಅಷ್ಟು ಅದ್ಭುತವಾಗಿತ್ತು. ಬಟ್ ನೋಡಿದ್ರೆ ಎಲ್ಲ ಕಡೆ ನೆಗೆಟಿವ್ ರಿವ್ಯೂಸ್ ಆ ಮೂವಿಗೆ. ಸೊ ನಾನು ಅವಾಗ ಅನ್ಕೊಂಡಿದ್ದೇನಪ್ಪ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತೆ. ನಾವು ನನ್ನ ರಿವ್ಯೂ ಕೇಳ್ಕೊಂಡು ನೀವು ಹೋಗೋದಾ ಬೇಡ ಅಂತ ಡಿಸೈಡ್ ಮಾಡಿ. ಇವಾಗ ನಾನು ಚೆನ್ನಾಗಿಲ್ಲ ಅಂತ ಅಂದರೆ ನೀವು ಚೆನ್ನಾಗಿಲ್ಲ ಅಂತ ಏನಕ್ಕೆ ಹೋಗೋದು ಬೇಡ, ಬಿಟ್ಬಿಡಿ. ಡೋಂಟ್ ಡಿಸೈಡ್ ಲೈಕ್ ನಿಮ್ಮ ಟೇಸ್ಟ್ ನಿಮ್ಮಲ್ಲಿ ಇರುತ್ತೆ. ಇವಾಗ ನನಗೆ ಮೊಸರನ್ನ ಇಷ್ಟ ಆಗಲ್ಲ, ನಿಮ್ಮ ಮೊಸರನ್ನ ಇಷ್ಟ ಆಗುತ್ತೆ. ಸೊ ಇದರಲ್ಲೇ ಒಂದು ಟೇಸ್ಟ್ ನಮ್ಗೆ ಇಷ್ಟ ಮ್ಯಾಚ್ ಆಗಿರಲ್ಲ, ಇನ್ನು ಕೆಲವೊಂದ್ರಲ್ಲಿ ಹಿಂಗೆ ಮ್ಯಾಚ್ ಆಗತ್ತೆ ಹೇಳಿ. ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಒಪಿನಿಯನ್ ಏನಿದೆಯೋ ಅದೇ ಕೊಡಿ. ನನ್ನ ಒಪಿನಿಯನ್ ನನಗೆ ಚೆನ್ನಾಗಿದೆ, ನಿಮ್ಮ ಒಪಿನಿಯನ್ ನಿಮ್ಗೆ ಚೆನ್ನಾಗಿಲ್ದಿರೋನೂ ಇರ್ಬೋದು, ಚೆನ್ನಾಗಿದ್ರೂ ಇರ್ಬೋದು. ಸೊ ದಯವಿಟ್ಟು ನಿಮ್ಮ ಒಪಿನಿಯನ್ ಮೇಲೆ ನಿಂತ್ಕೊಳ್ಳಿ, ಓಕೆನಾ? ಯಾವುದೇ ರಿವ್ಯೂವರ್ ನನ್ನ ಮಾತು ಮೇಲೂ ಕೂಡ ನಂಬಿಕೆ ಇಟ್ಕೋಬೇಡಿ, ಓಕೆನಾ? ಹೋಗಿ ನೀವು ನೋಡಿ, ನೀವು ಜಡ್ಜ್ ಮಾಡಿ, ನೀವು ದುಡ್ಡು ಕೊಡಿ, ನೀವು ಮಾಡಿ ಆವಾಗ ಜಡ್ಜ್ ಮಾಡಿ. ಬಟ್ ನನಗೆ ಇಷ್ಟ ಆಗಿದೆ, ಓಕೆನಾ? ಲಿಟ್ರಲಿ ಈ ಥರ ಮೂವಿಗಳು ಎಷ್ಟೋ ಆಗ್ತಾ ಇದೆ, ಆ ಥರ ಮಾಡೋದು ಬೇಡ. ಒಳ್ಳೆ ಮೂವೀಸನ್ನ ಹಿಟ್ ಮಾಡೋಣ. ಚೆನ್ನಾಗಿಲ್ಲ, ಓಕೆ ಚೆನ್ನಾಗಿಲ್ಲ, ನೆಕ್ಸ್ಟ್ ಟೈಮ್ ಹೋಗೋದು ಬೇಡ. ಅರ್ಥ ಆಯ್ತಾ? ಸೊ ಥ್ಯಾಂಕ್ ಯು ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲಲ್ಲಿರೋ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.